ಕಳೆದ ತರಗತಿಯಲ್ಲಿ ಭಾರತ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಇವತ್ತಿನ ಆಧುನಿಕ ರಾಷ್ಟ್ರಗಳಾಗಿರ್ತಕ್ಕಂತಹ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೀನಾ ಹಾಗೂ ಶ್ರೀಲಂಕಾವನ್ನು ಒಳಗೊಂಡ ಹಾಗೆ ವಿಷ್ಣು ಪುರಾಣದ ಪ್ರಕಾರ ಒಂದು ಪ್ರಮುಖವಾಗಿರ್ತಕ್ಕಂಥ ಶ್ಲೋಕದ ಬಗ್ಗೆ ನಾವು ಅರ್ಥೈಸಿಕೊಂಡ್ವಿ. ಅದರ ಜೊತೆಗೆ ಭಾರತಕ್ಕಿರ್ತಕ್ಕಂತಹ ಭಿನ್ನವಾಗಿರ್ತಕ್ಕಂಥ ಹೆಸರುಗಳು ಯಾವುವು ಅನ್ನೋದ್ರ ಬಗ್ಗೆ ನಾವಲ್ಲಿ ಅರ್ಥೈಸಿಕೊಂಡ್ವಿ. ದ ಹಿಸ್ಟರಿ ಆಫ್ ಇಂಡಿಯನ್ ಸಬ್ಕಾಂಟಿನೆಂಟ್ at the times include the present nations Pakistan, Bangladesh and the Nepal, Myanmar, and also the present the Sri Lanka, and these are the parts of the Indian subcontinent. And also there was the exact the description of the extent of the India which was found in the Vishnu Puranas as in the last class. But today we are going to discuss about the impact on the history, Indian geography on the Indian history. What are the geographical features? Namely, we may be say the Himalayas, the northern plains, the deserts and the mountains, and the last one is the Deccan Plateau and the coastal line. These are the physical features of the India. Today we will going to discuss and one after one some of the physical features of the India. So ಇವತ್ತು ನಾವು ಏನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅಂತಕ್ಕಂಥ ಅಂಶವನ್ನು ಕುರಿತು ನಾವು ಇವತ್ತು ಅಧ್ಯಯನವನ್ನು ನಾವು ಮಾಡ್ತಾಯಿದ್ವಿ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅಂತಂದರೆ ಏನು ಅಂದರೆ ನಮ್ಮ ದೇಶದ ಇತಿಹಾಸವನ್ನು ನಿರ್ಮಿಸಬೇಕಾದ್ರೆ ಈ ಭೌಗೋಳಿಕವಾಗಿರ್ತಕ್ಕಂಥ ಅಂಶಗಳು ಹೇಗೆ ಕಾರಣೀಭೂತವಾಗಿವೆ ಅಂತಕ್ಕಂಥ ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡ್ತೀವಿ. ಓಕೆ, ಇನ್ ಆರ್ಡರ್ ಟು ಕ್ರಿಯೇಟ್ the history of the India or the Indian history, how these physical features are greatly impact on the Indian history or and in that way, and today we will going to discuss about the physical features of the India. ಅಂದರೆ ನಮ್ಮ ದೇಶದ ಇತಿಹಾಸ ಅಂತಕ್ಕಂಥದ್ದು ನಿರ್ಮಾಣವಾಗಬೇಕಾದರೆ ಕೇವಲ ಭಾರತ ದೇಶದ ಇತಿಹಾಸ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ವಿಶ್ವದ ಯಾವುದೇ ಒಂದು ದೇಶದ ಇತಿಹಾಸ ಅಂತಕ್ಕಂಥದ್ದು ಆ ದೇಶದ ಭೌಗೋಳಿಕವಾಗಿರ್ತಕ್ಕಂಥ ಲಕ್ಷಣಗಳಿಂದ ಅದು ಖಂಡಿತವಾಗಲೂ ಕೂಡ ಏನಾಗಿರುತ್ತೆ ಅಂದರೆ ಅದು ಪ್ರಭಾವವನ್ನು ಬೀರಿರುತ್ತೆ. ಅಲ್ಲಿರ್ತಕ್ಕಂಥ ಭೌಗೋಳಿಕ ಅಂಶಗಳಿಂದ ಇತಿಹಾಸ ಅಂತಕ್ಕಂಥದ್ದನ್ನು ಅಲ್ಲಿ ಸೃಷ್ಟಿಸಲಾಗುತ್ತೆ ಅಂತಕ್ಕಂಥ ಅಂಶವನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಅದರ ಹಾಗೆ ನಮ್ಮ ದೇಶದ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಅಂಶಗಳು, ಲಕ್ಷಣಗಳು ಅಂತ ನಾವಿಲ್ಲಿ ನೋಡಿದಾಗ ಆ ಭಾರತದ ಭೌಗೋಳಿಕ ಲಕ್ಷಣಗಳು ಅಂದರೆ ನಮ್ಮ ದೇಶದ ಭೌಗೋಳಿಕವಾಗಿರ್ತಕ್ಕಂಥ ಲಕ್ಷಣಗಳು ಯಾವುದು ಅಂತಕ್ಕಂಥ ಪ್ರಶ್ನೆ ಬಂದಾಗ ಎಕ್ಸಾಮ್ದಲ್ಲಿ 2 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನೇಮ್ ಎನಿ 2 ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಕೇಳಿದಾಗ ನಾವಿಲ್ಲಿ ಯಾವುದಾದ್ರೂ 2 ಹೆಸರನ್ನು ಬರಿತೀವಿ. ದ ಹಿಮಾಲಯಾಸ್, ದ ನಾರ್ದರ್ನ್, ದ ಪ್ಲೇನ್ಸ್ ಆರ್ ದ ಡೆಸರ್ಟ್ಸ್ ಆ್ಯಂಡ್ ದ ಮೌಂಟೇನ್ಸ್. ಹೀಗೆ ನಾವಿಲ್ಲಿ ಭಾರತದ 2 ಭೌಗೋಳಿಕ ಲಕ್ಷಣಗಳನ್ನು ಹೆಸರಿಸಿ ಅಂತಕ್ಕಂಥ ಪ್ರಶ್ನೆ ಪರೀಕ್ಷೆ ದೃಷ್ಟಿಯಿಂದ ನಾವಿಲ್ಲಿ ಕೇಳಿದಾಗ ಇರುವ 4 ಪ್ರಮುಖವಾಗಿರ್ತಕ್ಕಂತಹ ಈ ಅಂಶಗಳಲ್ಲಿ ಯಾವುದಾದ್ರೂ 2 ನಾವು ಉತ್ತರಿಸಿದರೆ ಅದು ಭಾರತದ ಭೌಗೋಳಿಕ 2 ಲಕ್ಷಣಗಳಿಗೆ ನಾವು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡ ಹಾಗೆ. ಹಾಗಾದರೆ ಅವುಗಳು ಯಾವುವು ಅಂತ ನಾವಿಲ್ಲಿ ನೋಡಿದಾಗ ಒಂದು ಹಿಮಾಲಯ ಪರ್ವತಗಳು ಅಂತ ಹೇಳ್ತೀವಿ, ಮತ್ತೊಂದನ್ನು ಉತ್ತರದ ಬಯಲುಗಳು ಅಂತ ಹೇಳ್ತೀವಿ. ಓಕೆ, ಇದನ್ನು ಮಾತ್ರ ಬರೆದರೆ ಸರಿನಾ, ಇನ್ಯಾವುದು ಆಪ್ಷನ್ ಇಲ್ವಾ ನಮಗೆ ಅಂತ ನಾವು ನೋಡಿದಾಗ ಅಥವಾ ಮರುಭೂಮಿ ಪರ್ವತಗಳಂತಾದರೂ ಬರಿಬೋದು, ಅಥವಾ ಮರುಭೂಮಿ ದಕ್ಷಿಣದ ಪ್ರಸ್ಥಭೂಮಿ ಅಂತಾದರೂ ಬರಿಬೋದು, ಅಥವಾ ಕರಾವಳಿ ತೀರಗಳು ಮರುಭೂಮಿ ಅಂತಾದರೂ ಬರಿಬೋದು. ಇಲ್ಲಿರ್ತಕ್ಕಂತಹ ಹಲವು ಭೌಗೋಳಿಕವಾಗಿರ್ತಕ್ಕಂಥ ಅಂಶಗಳಲ್ಲಿ ನಾವು ಯಾವುದಾದ್ರೂ 2 ಅಂಶಗಳನ್ನು ಪರೀಕ್ಷೆಯ ದೃಷ್ಟಿಯಿಂದ ನಾವು ಉತ್ತರಿಸಿದರೆ ಅದೊಂದು ಸೂಕ್ತವಾಗಿರತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವಾಗುತ್ತೆ.
ಅಂದರೆ ಪರೀಕ್ಷೆ ದೃಷ್ಟಿಯಿಂದ 2 ಅಂಕದ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸಿದಾಗ ನಾವು ನೋಡಿದಾಗ ಇಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಬಂದಾಗ ನಾವಿಲ್ಲಿ ಉತ್ತರಿಸ್ತೀವಿ ಅದು ಹಿಮಾಲಯ ಪರ್ವತಗಳು, ಅದು ಉತ್ತರದ ಬಯಲುಗಳು ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಇಲ್ಲಿ ನೆನಪಲ್ಲಿಟ್ಕೊಳ್ಬೇಕು. ಓಕೆ, ಸೊ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಭಾರತದ 2 ಭೌಗೋಳಿಕ ಲಕ್ಷಣಗಳನ್ನು ಹೆಸರಿಸಿ ಅಂತ 2 ಅಂಕದ ಪ್ರಶ್ನೆ ಕೇಳಿದರೆ, ಇಫ್ ಇನ್ ದ ಎಕ್ಸಾಮಿನೇಷನ್ ದೇ ಮೇ ಬಿ ಆಸ್ಕ್ ಫಾರ್ ದ ಎ ಕ್ವಶನ್ ಫಾರ್ ದ 2 marks, name any 2 physical features of India. You have to write, remember and write among these features. You have to be write any 2 among these. ಇದರಲ್ಲಿರ್ತಕ್ಕಂಥ 2ರಲ್ಲಿ ಯಾವುದಾದ್ರೂ ಹಲವಲ್ಲಿ 2ಅನ್ನು ಬರೆದ್ರೆ ಸಾಕು. ಉದಾಹರಣೆಗೆ ಹಿಮಾಲಯ ಪರ್ವತಗಳು ಮತ್ತು ಉತ್ತರದ ಬಯಲುಗಳು ಅಂತ ಬರೆದ್ರೆ ಅದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ. ಹಾಗಾದರೆ ಈ ಭೌಗೋಳಿಕ ಲಕ್ಷಣಗಳು ನಮ್ಮ ದೇಶದ ಅಂದರೆ ಸಂಸ್ಕೃತಿ ಹಾಗೂ ವಿವಿಧ ರಾಜಕೀಯ ಘಟಕಗಳನ್ನು ಇವು ರೂಪಿಸಿವೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಇವು ಈ ಭೌಗೋಳಿಕವಾಗಿರ್ತಕ್ಕಂಥ ಲಕ್ಷಣಗಳು ನಮ್ಮ ಭಾರತದ ಸಂಸ್ಕೃತಿಯನ್ನು ಹಾಗೂ ವಿವಿಧ ಒಂದು ರಾಜಕೀಯ ಘಟಕಗಳನ್ನು ಅವಿಲ್ಲಿ ರೂಪಿಸಿದೆ ಮತ್ತು ಸಂಸ್ಕೃತಿಗಳ ಒಂದು ಬೆಳವಣಿಗೆಗೂ ಕೂಡ ಈ ಒಂದು ಭೌಗೋಳಿಕ ಲಕ್ಷಣಗಳು ಅಂತಕ್ಕಂಥದ್ದು ನಮಗಿಲ್ಲಿ ಸಹಾಯವನ್ನು ಉಂಟು ಮಾಡಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಭೌಗೋಳಿಕ ಲಕ್ಷಣಗಳಿಂದ ನಮ್ಮ ದೇಶದ ಇತಿಹಾಸದ ಮೇಲೆ ಆಗಿರತಕ್ಕಂಥ ಪ್ರಭಾವ ಏನು ಅಂದರೆ ಅದು ಭಾರತದ ಸಂಸ್ಕೃತಿ ಮತ್ತು ವಿವಿಧ ರಾಜಕೀಯ ಘಟಕಗಳನ್ನು ರೂಪಿಸುವಲ್ಲಿ ಈ ಭೌಗೋಳಿಕ ಲಕ್ಷಣಗಳು ನಮಗೆ ಸಹಾಯವನ್ನು ಉಂಟು ಮಾಡಿವೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ನೆನಪಲ್ಲಿಟ್ಕೊಳ್ಬೋದು. ಅರ್ಥ ಆಗ್ತಾ ಇದೆಯಾ? ದೀಸ್ ಆರ್ ದ ಫಿಸಿಕಲ್ ಫ್ಯೂಚರ್ಸ್ and have helped the molded and the development of the political units and the culture. Development of the political units, different political units and the culture, and these physical features are greatly supported, greatly helped and to molded the development of the different political units as well as the culture. ಅಂದರೆ ಈ ಒಂದು ಭೌಗೋಳಿಕ ಲಕ್ಷಣಗಳು ನಮಗೆ ವಿವಿಧ ಸಂಸ್ಕೃತಿಯನ್ನು ವಿವಿಧ ರಾಜಕೀಯ ಘಟಕಗಳನ್ನು ರೂಪಿಸುವಲ್ಲಿ ಈ ಭೌಗೋಳಿಕ ಲಕ್ಷಣಗಳು ಏನಾಗಿದೆ ಅಂದರೆ ನಮಗೆ ಸಹಾಯವನ್ನು ಉಂಟು ಮಾಡಿವೆ ಅಂತಕ್ಕಂಥ ಅಂಶವನ್ನು ಇತಿಹಾಸಕಾರರು ನಮಗಿಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಹಾಗಾದರೆ ನಾವೀಗ ಮೊದಲನೇ ಭೌಗೋಳಿಕವಾಗಿರ್ತಕ್ಕಂಥ ಲಕ್ಷಣಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತೀವಿ. ಓಕೆ, ಲೆಟ್ ಅಸ್ ವಿ ಡಿಸ್ಕಸ್ ಅಬೌಟ್ ದ ಒನ್ ಆಫ್ ದ ಫಿಸಿಕಲ್ ಫ್ಯೂಚರ್ಸ್ ಆಫ್ ದಿ ಇಂಡಿಯಾ, ದಟ್ ಇಸ್ ದ ಹಿಮಾಲಯನ್ ಮೌಂಟೇನ್ಸ್. ಓಕೆ, ವಾಟ್ ಆರ್ ದ uses are the merits and what we found to the north of the India, there is a snowy mountain. There are the Himalayan mountain. Okay, let us we discuss about the Himalayan mountain. The Himalayan mountains separate the India from the rest of the Asia. Okay, what it help? The Himalayan mountains are the snowy mountains and which separated the India from the rest of the Asia, and it forms the natural barrier and it prevents the cold winds, and also the Himalayan mountains and which give birth the ever the flowing rivers, which give birth the ever riving the flowing the rivers, and these are the merits of the Himalayan mountain. ಹಾಗಾದರೆ ಹಿಮಾಲಯ ಪರ್ವತ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಉತ್ತರದ ಭಾಗಕ್ಕಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಯಾಕಂದರೆ ಹಿಮಾಲಯದಿಂದ ದಕ್ಷಿಣಕ್ಕಿರ್ತಕ್ಕಂಥ ಪ್ರದೇಶವೇ ಭಾರತ ಅಂತ ವಿಷ್ಣು ಪುರಾಣ ನಮಗೆ ಹೇಳ್ತಾ ಇದೆ. ಆದರೆ ಇಂತಹ ಹಿಮಾಲಯ ಪರ್ವತದ ಒಂದು ಉಪಯೋಗಗಳು ಏನು ಅಂತ ನಾವಿಲ್ಲಿ ನೋಡಿದಾಗ ಇದರ ಉಪಯೋಗವೇನು ಅಂದರೆ ಈ ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಏನು ನಮ್ಮ ದೇಶದ ಉತ್ತರ ಭಾಗಕ್ಕೆ ಇರೋದರಿಂದ ಅದು ಏಷ್ಯಾ ಖಂಡದ ಉಳಿದ ಒಂದು ಭಾಗಗಳಿಂದ ಏಷ್ಯಾ ಖಂಡದ ಇನ್ನುಳಿದ ಭಾಗಗಳಿಂದ ನಮ್ಮ ಭಾರತವನ್ನು ಏನು ಮಾಡಿದೆ, ಅದು ಪ್ರತ್ಯೇಕಿಸಿದೆ ಅಂತ ಹೇಳ್ತಾರೆ.
ಹಾಗಾದರೆ ಕೇವಲ ಏಷ್ಯಾ ಖಂಡದ ಉಳಿದ ಭಾಗಗಳಿಂದ ಅಥವಾ ವಿವಿಧ ಭಾಗಗಳಿಂದ ಇದು ಪ್ರತ್ಯೇಕಿಸಿದ ಅಷ್ಟೇ ಅಲ್ಲ, ಅದು ಒಂದು ನೈಸರ್ಗಿಕವಾಗಿರ್ತಕ್ಕಂಥ ತಡೆಗೋಡೆಯಾಗಿ ಇದು ಕೆಲಸವನ್ನು ಮಾಡ್ತದೆ. ನೈಸರ್ಗಿಕವಾಗಿರ್ತಕ್ಕಂಥ ತಡೆಗೋಡೆ. ಓಕೆ, ಸಾಮಾನ್ಯವಾಗಿ ನಾವು ಹೇಳ್ತೀವಿ, ನಾವು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮನೆ ನಿರ್ಮಾಣ ಮಾಡಿದ್ವಿ ಅಥವಾ ಒಂದು ನಾವು ವಾಸಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿದ್ವಿ ಅಂತಂದರೆ ಅಲ್ಲಿ ನಾವು ಮನೆಯ ಸುತ್ತಲೂ ಕೂಡ ನಾವೇನು ಮಾಡ್ತೀವಿ, ತಡೆಗೋಡೆಯನ್ನು ನಿರ್ಮಿಸ್ತೀವಿ. ಅಂದರೆ ಕಾಂಪೌಂಡ್ ವಾಲ್ ಅಂತ ನಾವು ಹೇಳ್ತೀವಿ. ಅದರ ಅರ್ಥ ಏನು ಅಂತಂದರೆ, ಮತ್ತೊಬ್ಬರಿಂದ ಅದು ಅಲ್ಲಿರ್ತಕ್ಕಂಥ ಮನೆಗಳ ಸಾಲನ್ನು ನಾವು ನೋಡ್ತೀವಿ. ಆ ಮನೆಗಳ ಸಾಲಲ್ಲಿ ಇದಕ್ಕೆ ಸುತ್ತಲೂ ಕೂಡ ಒಂದು ತಡೆಗೋಡೆ ಬಂತು ಅಂದರೆ ಆ ಎಲ್ಲ ಮನೆಗಳಿಂದ ಈ ಮನೆಯನ್ನು ಪ್ರತ್ಯೇಕಿಸಿದ್ದು ಯಾವುದಪ್ಪ ಅಂದರೆ ಆ ಒಂದು ಕಟ್ಟಿರ್ತಕ್ಕಂಥ ತಡೆಗೋಡೆ ಅಂತ ನಾವು ಹೇಗೆ ಅರ್ಥ ಮಾಡ್ಕೊಳ್ತಿದ್ದೀವಿ, ಹಾಗೆ ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಏಷ್ಯಾ ಖಂಡದ ಇನ್ನುಳಿದ ಭಾಗಗಳಿಂದ ಭಾರತವನ್ನು ಇದು ಪ್ರತ್ಯೇಕಿಸಿದೆ ಅಂತ ಹೇಳ್ತಾರೆ. ಹಾಗಾದರೆ ಇದು ಕೇವಲ ಪ್ರತ್ಯೇಕಿಸಿದ ಅಷ್ಟೇ ಅಲ್ಲ, ಇದೊಂದು ನೈಸರ್ಗಿಕವಾಗಿರ್ತಕ್ಕಂಥ ತಡೆಗೋಡೆಯಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಇದು ನೈಸರ್ಗಿಕವಾಗಿರ್ತಕ್ಕಂಥ ತಡೆಗೋಡೆ ಆಗಿರೋದ್ರಿಂದ ಭಾಳ ಸುಲಭವಾಗಿ ಆಕ್ರಮಣಕಾರರು ನಮ್ಮ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಇದಕ್ಕೆ ತಡೆಗೋಡೆ ಅಂದರೆ ಮತ್ತೊಬ್ಬರನ್ನು ತಡಿತಕ್ಕಂಥ ಒಂದು ಗೋಡೆಯಾಗಿ ಇದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಇದು ಶೀತ ಮಾರುತಗಳಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡಿದೆ. ಶೀತ ಮಾರುತಗಳಿಂದ ಭಾರತವನ್ನು ಇದು ರಕ್ಷಿಸಿದೆ. ಅಷ್ಟೇ ಅಲ್ಲ, ಇದು ಸದಾಕಾಲ, ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಸದಾಕಾಲ. ಸದಾಕಾಲ ಅಂದ್ರೇನು? ಅದು ಬೇಸಿಗೆ, ಮಳೆ ಅಂದರೆ ಚಳಿಗಾಲ ಅಂತ ಹೇಳ್ತೀವಿ. ಹೀಗೆ ಮೂರೂ ಕಾಲದಲ್ಲಿ ಸದಾಕಾಲವೂ ಕೂಡ ಹರಿತಕ್ಕಂಥ ನದಿಗಳಿಗೆ ಇದೇನು ಮಾಡಿದೆ, ಜನ್ಮ ನೀಡಿದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇದು ನಾವು ನಮ್ಮ ದೇಶಕ್ಕೆ ಈ ಹಿಮಾಲಯ ಪರ್ವತ ಇರೋದರಿಂದ ಇಷ್ಟೆಲ್ಲ ಉಪಯೋಗವನ್ನು ನಾವಿಲ್ಲಿ ಪಡಿತಾ ಇದ್ದೀವಿ. ಹಾಗಾದರೆ ಯಾವಾಗ ಸದಾಕಾಲ ಹರಿತಕ್ಕಂಥ ನದಿಗಳಿಗೆ ಜನ್ಮ ನೀಡಿರ್ತಕ್ಕಂಥದ್ದು ಹಿಮಾಲಯ ಪರ್ವತ ಅಂತಂದಾಗ, ಹಾಗಾದರೆ ಈ ನದಿಗಳು ನಮ್ಮ ದೇಶದಲ್ಲಿ ಇರೋದರಿಂದ ನಮಗೇನು ಲಾಭ ಅಂತ ನಾವಿಲ್ಲಿ ಪ್ರಶ್ನೆ ಮಾಡಿಕೊಂಡ್ರೆ, ಈ ನದಿಗಳು ನಮ್ಮ ದೇಶದಲ್ಲಿ ಹರಿತಾ ಇರೋದರಿಂದಾಗಿ ಸಾಮಾನ್ಯವಾಗಿ ನಮಗೆ ಗೊತ್ತು, ನದಿಗಳು ರಭಸವಾಗಿ ಹರಿತಕ್ಕಂಥ ಸಂದರ್ಭ ಬಂದಾಗ ಅವು ಅಲ್ಲಿ ಫಲವತ್ತಾಗಿರ್ತಕ್ಕಂಥ ಬಯಲುಗಳನ್ನು ಅವು ನಿರ್ಮಾಣ ಮಾಡ್ತವೆ. ಯಾಕಂದರೆ ನದಿಗಳು ಪ್ರವಾಹ ಪೂರಿತವಾಗಿ ರಭಸದಿಂದ ಹರಿತಕ್ಕಂಥ ಸಂದರ್ಭದಲ್ಲಿ ಅವು ತಮ್ಮ ಜೊತೆ ಆ ನೀರು ಮೆಕ್ಕಲು ಮಣ್ಣನ್ನು ಕೊಂಡೊಯ್ತು. ಆದ್ದರಿಂದ ಭೂಮಿ ಏನಾಗುತ್ತೆ ಅಂತಂದರೆ ಅದೊಂದು ಫಲವತ್ತತೆಯ ಒಂದು ಬಯಲನ್ನು ಅದು ನಿರ್ಮಿಸೋದಕ್ಕೆ ನಮ್ಮ ಈ ಒಂದು ಉತ್ತರದ ಒಂದು ಭಾಗಕ್ಕೆ ಅದು ಸಹಾಯವನ್ನು ಮಾಡಿದೆ ಅಂತ ಹೇಳ್ತಾರೆ. ಅಂದರೆ ದ ಹಿಮಾಲಯನ್ ಮೌಂಟೇನ್ಸ್ and given birth to the ever flowing the northern rivers, and these rivers have formed the most fertile in northern plain. When the land itself is the most fertile, so it is a nothing but, and these the northern plains give birth to the civilization and give birth to the empires. So it is a nothing but, and these the plains were the cradles of the civilizations and the empires. So it is a nothing but, it given birth to the civilization, it given birth to the empires, the richness and the prosperity, and provided by the fertility of the land. Okay, how did we found the richness in India? It is only because of the fertility of the land. So due to the fertility of the land and the assured the availability of the basic the necessities, and it paved a way of the material and spiritual as well as in the philosophical development in a man. Okay, so it is a nothing but, it is a all round development of the man we found. It is because of the availability of the basic necessities. Okay, when we have the basic necessities of our in our life, so it is a nothing but we can easily found the all round development in our life. Okay, which means we never found any scarcity in our life. So it is a nothing but, it paved
a way of the it paved the way of the material, spiritual and the philosophical development of the man. ಹಾಗಾದರೆ ಈ ಹಿಮಾಲಯ ಪರ್ವತ ಇರೋದರಿಂದಾಗಿ ಏನಾಗಿದೆ ನಮ್ಮ ದೇಶದಲ್ಲಿ ಅಂತಂದರೆ, ಸದಾಕಾಲ ಹರಿತಕ್ಕಂತಹ ನದಿಗಳಿಗೆ ಇದು ಜನ್ಮ ನೀಡಿದೆ. ಸದಾಕಾಲ ಆ ನೀರು ನದಿಗಳು ಹರಿತಾ ಇರೋದರಿಂದಾಗಿ ಆ ಒಂದು ಉತ್ತರದ ಭಾಗದಲ್ಲಿ ಫಲವತ್ತತೆಯ ಒಂದು ಮಣ್ಣನ್ನು, ಅದು ಮಣ್ಣಿನ ಭೂಮಿಯನ್ನು ಅದಲ್ಲಿ ದೊರಕಿಸಿಕೊಡುವಲ್ಲಿ ನಮಗೆ ಸಹಾಯವಾಗಿದೆ. ಈ ಫಲವತ್ತತೆಯ ಒಂದು ಮಣ್ಣಿನಿಂದ ಅಥವಾ ನದಿ ಬಯಲುಗಳಿಂದ ನಮ್ಮ ದೇಶದಲ್ಲಿ ಅದೇನಾಗಿದೆ ಅಂದರೆ, ಅದು ನಾಗರಿಕತೆಗಳ ಮತ್ತು ಈ ಒಂದು ಸಾಮ್ರಾಜ್ಯಗಳ ಒಂದು ತೊಟ್ಟಿಲುಗಳಾಗಿ ರೂಪಿಸಿದೆ ಅಂತ ಹೇಳ್ತಾರೆ. ಅಂದರೆ ಈ ಬಯಲುಗಳು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗಿವೆ ಅಂತ ಹೇಳ್ತಾರೆ. ತೊಟ್ಟಿಲು ಅಂದರೆ ಬೇರೆ ಏನಲ್ಲ, ಅದು ಪೋಷಿಸುವ ಒಂದು ಸಂಕೇತ. ಅರ್ಥ ಆಗ್ತಿದೆಯಾ? ನಾಗರಿಕತೆಯ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗಿದೆ ಅಂತ ಅಂದರೆ ಏನಂದರೆ, ತೊಟ್ಟಿಲು ಅಂತಕ್ಕಂಥ ಪದವನ್ನು ಇಲ್ಲಿ ಬಳಕೆ ಮಾಡ್ತಕ್ಕಂಥ ಅವಶ್ಯಕತೆ ಏನು ಅಂತ ನಾವಿಲ್ಲಿ ನೋಡಿದಾಗ, ಇಲ್ಲಿ ಬೇರೆ ಏನೋ ಅರ್ಥ ನಾವು ಕಲ್ಪಿಸಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ತಾಯಿ ತನ್ನ ಮಗುವನ್ನು ಪೋಷಿಸ್ತಾ ಇರ್ತಾಳೆ. ಏನಾದರೂ ಅಗತ್ಯತೆಯ ಕೆಲಸ ಆ ತಾಯಿಗೆ ಬಂತು ಅಂತಂದರೆ ತನ್ನ ಮಗುವನ್ನು ತೊಟ್ಟಿಲಿನಲ್ಲಿ ಹಾಕಿಬಿಟ್ಟು ತನ್ನ ಕೆಲಸವನ್ನು ಮಾಡ್ತಾಳೆ. ಅಂದರೆ ಅದರ ಅರ್ಥ, ತಾಯಿ ಆ ಮಗುವನ್ನು ನೋಡ್ಕೊಳ್ತಕ್ಕಂಥ ಪೋಷಿಸ್ತಕ್ಕಂಥ ಕೆಲಸವನ್ನು ಆ ತೊಟ್ಟಿಲು ಹೇಗೆ ಮಾಡ್ತಾಯಿದೆಯೋ ಅದು ತೊಟ್ಟಿಲು. ಅಂದರೆ ಇಲ್ಲಿ ಪೋಷಿಸುವ ಸಂಕೇತ ಅಂತಕ್ಕಂಥ ಅರ್ಥ. ಆದ್ದರಿಂದ ಇಲ್ಲಿ ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ಒಂದು ತೊಟ್ಟಿಲುಗಳು ಆಗಿವೆ. ಅಂದರೆ ಅವುಗಳನ್ನು ಪೋಷಿಸ್ತು ಯಾವುದು ಅಂದರೆ ಈ ಒಂದು ನದಿ ಬಯಲುಗಳು. ಹಾಗಾದರೆ ಇಲ್ಲಿ ಫಲವತ್ತಾದ ಭೂಮಿಯಿಂದ ದೊರಕಿದ ಸಮೃದ್ಧಿ ಮತ್ತು ಸಿರಿವಂತಿಕೆ ಮೂಲಭೂತ ಅಗತ್ಯತೆಗಳನ್ನು ನಿಶ್ಚಿತಪಡಿಸ್ತದೆ. ಮೂಲಭೂತ ಅಗತ್ಯತೆಗಳನ್ನು ಯಾವಾಗ ಮೂಲಭೂತ ಅಗತ್ಯತೆಗಳನ್ನು ಇದು ನಿಶ್ಚಿತಪಡಿಸಿತು, ಆಗ ಇದು ಮಾನವನ ಬೌದ್ಧಿಕ, ಭೌತಿಕ ಮತ್ತು ತತ್ವಜ್ಞಾನದ ಒಂದು ಜ್ಞಾನದ ಬೆಳವಣಿಗೆಗೆ ಇದು ದಾರಿಯನ್ನು ಮಾಡಿಕೊಡ್ತು. ಇದೊಂದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಹಾಗೂ ಇಲ್ಲಿ ತತ್ವಜ್ಞಾನದ ಬೆಳವಣಿಗೆಗೆ ನಮಗೆ ದಾರಿಯನ್ನು ಇದು ಮಾಡಿಕೊಡ್ತು. ಆದ್ದರಿಂದ ಈ ಪ್ರದೇಶಗಳಲ್ಲಿ ಒಂದು ಮಹಾನ್ ನಾಗರಿಕತೆ ಅಂತ ನಾವು ಹೇಳ್ತೀವಿ. ಯಾವ ನಾಗರಿಕತೆ ನಮ್ಮ ದೇಶದಲ್ಲಿ ಇದ್ದಿದ್ದು? ವಿಶ್ವದ ಸಮಕಾಲೀನ ನಾಗರಿಕತೆಗಳಲ್ಲಿ ಭಾರತವು ಕೂಡ ಒಂದು ಮಹಾನ್ ನಾಗರಿಕತೆಗಳಂತಕ್ಕಂಥ ಇಲ್ಲಿ ಕಂಡು ಬಂತು. ಆ ಮಹಾನ್ ನಾಗರಿಕತೆ ಅಂತಕ್ಕಂಥದ್ದು ಬೇರೆ ಯಾವುದಲ್ಲ, ಅದುವೇ ಸಿಂಧೂ ನಾಗರಿಕತೆ ಅಂತ ಹೇಳ್ತೀವಿ. ಮತ್ತು ವೈದಿಕ ಸಂಸ್ಕೃತಿಗಳು ಇಲ್ಲಿ ನಮಗೆ ಬೆಳವಣಿಗೆ ಆಗೋದಕ್ಕೆ ಅಥವಾ ವೈದಿಕ ಸಂಸ್ಕೃತಿಗಳು ಇಲ್ಲಿ ಏನಾಯಿತು, ಅಸ್ತಿತ್ವವನ್ನು ಪಡ್ಕೊಂಡು ಬೆಳೆದ್ವಿ ಇಲ್ಲಿ. ಬಿಕಾಸ್ ಆಫ್ ಆ್ಯಂಡ್ ದ fertility of the land what we have in India, it helps to the all round development of the man is nothing but the great Indus civilization and the Vedic culture developed in this region. The passes such as one is the Khyber and second one is the Bolan. It helped to the Indians to have a commercial and the cultural relations with the West, as well as also the possessed India to repeated the Western attacks. We have the passes here, northwest of the part of the India. One is the Khyber and the second one is the Bolan. ಹಾಗಾದರೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಈ ಒಂದು ನದಿಗಳ ಒಂದು ಬಯಲು ಅಂತಕ್ಕಂಥದ್ದು ಪ್ರಪಂಚದ ಮಹಾನ್ ನಾಗರಿಕತೆಗಳಾಗಿರ್ತಕ್ಕಂಥ ವೈದಿಕ ಒಂದು ಸಂಸ್ಕೃತಿ ಮತ್ತು ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದಕ್ಕೆ ಇದು ದಾರಿಯನ್ನು ಮಾಡಿಕೊಡ್ತು. ಅಷ್ಟೇ ಅಲ್ಲ, ನಮಗೆ ಈ ಉತ್ತರದ ಕಣಿವೆಗಳಾಗಿರ್ತಕ್ಕಂತಹ 2 ಕಣಿವೆ ಮಾರ್ಗಗಳನ್ನು ಭಾರತ ಹೊಂದಿದೆ. ಒಂದು ಪ್ರಶ್ನೆ ಕೇಳ್ತಾರೆ ಎಕ್ಸಾಮ್ದಲ್ಲಿ, ಭಾರತದ 2 ಕಣಿವೆ ಮಾರ್ಗಗಳನ್ನು ಹೆಸರಿಸಿ, ನೇಮ್ 2 ಪಾಸಸ್ ಆಫ್ ದ ಇಂಡಿಯಾ ಅಂತ ನಮಗೆ ಕೇಳಿದಾಗ ನಾವಲ್ಲಿ ಉತ್ತರ ಬರಿತೀವಿ. ಏನು ಉತ್ತರ ಬರಿತೀವಿ ಅಂದರೆ, ಒಂದು ಖೈಬರ್ ಅಂತಕ್ಕಂಥ ಹೆಸರನ್ನು ಇಲ್ಲಿ ಬರಿತೀವಿ, ಎರಡನೇದನ್ನು ಬೋಲಾನ್ ಅಂತಕ್ಕಂಥ ಹೆಸರನ್ನು ಬರಿತೀವಿ. ಹಾಗಾದರೆ ಭಾರತ ಹೊಂದಿರತಕ್ಕಂತಹ 2 ಪ್ರಮುಖ ಕಣಿವೆ ಮಾರ್ಗಗಳು ಯಾವುದು ಅಂತ ನೋಡಿದಾಗ ಇಲ್ಲಿ 2 ಕಣಿವೆ ಮಾರ್ಗಗಳನ್ನು ಹೇಳ್ತೀವಿ.
ಒಂದು ಖೈಬರ್ ಅಂತಕ್ಕಂಥ ಒಂದು ಕಣಿವೆ ಮಾರ್ಗ, ಮತ್ತೊಂದು ಬೋಲಾನ್ ಅಂತಕ್ಕಂಥದ್ದು ಕೂಡ ಮತ್ತೊಂದು ಕಣಿವೆ ಮಾರ್ಗ. ಹಾಗಾದರೆ ಈ ಕಣಿವೆ ಮಾರ್ಗಗಳು ಭಾರತೀಯರಿಗೆ ಯಾವ ರೀತಿ ಒಂದು ಸಹಾಯವನ್ನು ಉಂಟು ಮಾಡ್ತು, ಆದರೆ ಇದರ ಒಂದು ಕಣಿವೆ ಮಾರ್ಗಗಳಿಂದ ಆಗಿರತಕ್ಕಂತಹ ಒಂದು ಅನುಕೂಲತೆಗಳೇನು ಅಂತಂದರೆ, ಇಲ್ಲಿ ಭಾರತೀಯರಿಗೆ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕವಾಗಿರತಕ್ಕಂಥ ಸಂಬಂಧಗಳನ್ನು ಬೆಳೆಸೋದಕ್ಕೆ ಈ ಎರಡೂ ಕಣಿವೆ ಮಾರ್ಗಗಳು ಸಹಾಯವನ್ನು ಉಂಟು ಮಾಡ್ತು ಅಂತ ಹೇಳ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ಸಂಪರ್ಕ? ಒಂದು ವಾಣಿಜ್ಯ, ಎರಡನೇದ್ದು ಸಾಂಸ್ಕೃತಿಕವಾಗಿರತಕ್ಕಂಥ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಇಲ್ಲಿ ಸಹಾಯವನ್ನು ಉಂಟು ಮಾಡಿ. ನಾವು ಇತಿಹಾಸವನ್ನು ಓದ್ತೀವಿ. ಓದಿದಾಗ ನಮಗೆ ಒಂದು ಅಂಶ ನಮಗೆ ನೆನಪಿಗೆ ಬರುತ್ತೆ. ಏನು ಅಂತಂದರೆ, ನಮ್ಮ ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂತಹ ಗ್ರೀಕರು, ಅರಬ್ಬರು, ಮಂಗೋಲರು, ಹೂಣರು, ಇವರೆಲ್ಲ ದಾಳಿ ಮಾಡಿದ್ದು ಹೇಗೆ? ಇದೇ ಕಣಿವೆ ಮಾರ್ಗಗಳ ಮುಖಾಂತರವಾಗಿ. ಆದ್ದರಿಂದ ಭಾರತ ಪಾಶ್ಚಿಮಾತ್ಯ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ಯಾವಾಗ ಅಂತಂದರೆ ಇದೇ ಕಣಿವೆ ಮಾರ್ಗಗಳ ಮುಖಾಂತರ. ಯಾವಾಗ ಈ ಕಣಿವೆ ಮಾರ್ಗಗಳ ಮುಖಾಂತರವಾಗಿ ನಮಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧವನ್ನು ಬೆಳೆಸೋದಕ್ಕೆ ಸಹಾಯವನ್ನು ಮಾಡ್ತಾ. ಅಷ್ಟೇ ಅಲ್ಲ, ಇದರ ಮತ್ತೊಂದು ಅನಾನುಕೂಲತೆ ಏನು ಅಂದರೆ, ಭಾರತವನ್ನು ಅನೇಕ ಬಾರಿ ಅಂದರೆ ಪಾಶ್ಚಿಮಾತ್ಯರ ನಿರಂತರವಾಗಿರ್ತಕ್ಕಂಥ ದಾಳಿಗೆ ಅದು ಒಡ್ಡಿದ್ದು ಕೂಡ ಇದೇ ಖೈಬರ್ ಮತ್ತು ಬೋಲಾನ್ ಅಂತಕ್ಕಂತಹ ಈ ಒಂದು ಕಣಿವೆ ಮಾರ್ಗಗಳಿಂದ. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇದು 2 ಅಂಕದ ಪ್ರಶ್ನೆ. ಭಾರತದ 2 ಕಣಿವೆ ಮಾರ್ಗಗಳನ್ನು ಹೆಸರಿಸಿ ಅಂತಕ್ಕಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳಿದಾಗ ನಾವು ಉತ್ತರ ಬರೀಬೇಕಾಗತ್ತೆ. ಹಾಗಾದರೆ ಆ 2 ಕಣಿವೆ ಮಾರ್ಗಗಳು ಯಾವುದು ಅಂತ ಹೇಳಿದಾಗ, ಒಂದು ಖೈಬರ್ ಅಂತಕ್ಕಂಥ ಕಣಿವೆ ಮಾರ್ಗಗಳನ್ನು ಹೇಳ್ತೀವಿ, ಎರಡನೇದನ್ನು ಬೋಲಾನ್ ಅಂತಕ್ಕಂಥ ಕಣಿವೆ ಮಾರ್ಗಗಳನ್ನು ನಾವು ಹೇಳ್ತೀವಿ. ಭಾರತದ 2 ಕಣಿವೆ ಮಾರ್ಗಗಳು ಯಾವುದು ಅಂದರೆ, ಒಂದು ಖೈಬರ್ ಅಂತಕ್ಕಂತಹ ಒಂದು ಕಣಿವೆ ಮಾರ್ಗ, ಖೈಬರ್, ಮತ್ತೊಂದು ಬೋಲಾನ್ ಅಂತಕ್ಕಂಥ ಕಣಿವೆ ಮಾರ್ಗ. ಇವೆರಡು ಭಾರತದ 2 ಕಣಿವೆ ಮಾರ್ಗಗಳು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಹಾಗಾದರೆ ಒಂದು ಖೈಬರ್ ಮತ್ತೊಂದು ಬೋಲಾನ್ ಅಂತಕ್ಕಂಥದ್ದೇನು ಅಂತಂದರೆ, ಇವೆರಡು ಕಣಿವೆ ಮಾರ್ಗಗಳು. ಈ ಒಂದು ಕಣಿವೆ ಮಾರ್ಗದಿಂದಲೇ ಗ್ರೀಕರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಇದೇ ಕಣಿವೆ ಮಾರ್ಗದಿಂದಲೇ ಅರಬ್ಬರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಹೀಗೆ ಅನೇಕ ಪಾಶ್ಚಿಮಾತ್ಯ ದಾಳಿಗೆ ಭಾರತ ಒಳಗಾಗಿದ್ದು ಇದೇ 2 ಪ್ರಮುಖವಾಗಿರ್ತಕ್ಕಂಥ ಕಣಿವೆ ಮಾರ್ಗಗಳಿಂದ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗಾದರೆ ಇವಾಗ ನಾವು ಮುಂದಿನ ಒಂದು ಅಂಶಕ್ಕೆ ನಾವು ಬರ್ತಾ ಇದ್ದೀವಿ. ಅದೇನು ಅಂತಂದರೆ, ಪಶ್ಚಿಮದ ಮರುಭೂಮಿ ಅಂತಕ್ಕಂಥ ವೆಸ್ಟರ್ನ್ ಡೆಸರ್ಟ್ಸ್. Why it is called so? Because the desert itself is existed in the west of the India, so that it is called as the western desert. ಹಾಗಾದರೆ ಇದನ್ನು ಪಶ್ಚಿಮದ ಮರುಭೂಮಿ ಅಂತ ಯಾಕೆ ಕರೀತಾರೆ ಅಂತ ನಾವು ನೋಡಿದಾಗ, ಈ ಮರುಭೂಮಿ ನಮ್ಮ ದೇಶದಲ್ಲಿ ನಾವು ಕಾಣ್ತಕ್ಕಂಥದ್ದು ಕೇವಲ ಒಂದೇ ಒಂದು ರಾಜ್ಯದಲ್ಲಿ. ಯಾವುದಪ್ಪ ಅಂದರೆ ರಾಜಸ್ಥಾನ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ರಾಜಸ್ಥಾನ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದರೆ, ನಮ್ಮ ದೇಶದ ಪಶ್ಚಿಮದ ಭಾಗಕ್ಕೆ ಬರುತ್ತೆ. ಆದ್ದರಿಂದ ಅಲ್ಲಿ ಮರುಭೂಮಿ ಇದೆ. ಆ ದೃಷ್ಟಿಯಿಂದ ನಾವು ಇದನ್ನು ಪಶ್ಚಿಮದ ಮರುಭೂಮಿ ಅಂತಕ್ಕಂಥ ಹೆಸರಿನಿಂದ ನಾವಿಲ್ಲಿ ಅದನ್ನು ಕರಿತಾ ಇದ್ದೀವಿ. ಮತ್ತೊಂದು ಯಾವುದು ಅಂತಂದರೆ, ಮತ್ತೊಂದನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಆ ಪಶ್ಚಿಮದ ಮರುಭೂಮಿ ಮತ್ತೊಂದನ್ನು ಇಲ್ಲಿ ನಾವು ಹೇಳ್ತಾ ಇದ್ದೀವಿ, ದ ಡೆನ್ಸ್ ಫಾರೆಸ್ಟ್ ಆ್ಯಂಡ್ ದ ಡೆಕ್ಕನ್ ಪ್ಲಾಟ್ಯೂ ಅಂತಕ್ಕಂಥ. ಡೆಸರ್ಟ್, ಡೆಕ್ಕನ್ ಪ್ಲಾಟ್ಯೂ, ಆ್ಯಂಡ್ ದ ಡೆನ್ಸ್ ಫಾರೆಸ್ಟ್. What it helps to us? The western deserts and the Deccan, the plateau and the dense forests have turned the people into the hard working and the warlike. Hard working and warlike. How did the peoples turn? How did the peoples turned into hard working and warlike? Because of what we have some physical features. One is the western deserts and the dense forests and of the Deccan plateau have turned the people into the hard working and the warlike. The oceans of the south once it
stood as the barriers later served as a means of connecting the rest of the world, and they have helped to develop the commercial and the cultural. They have developed the commercial, okay, and the cultural, the relations with the West, cultural, okay, and the commercial relationship with the West, the geographical, the diversities and the zones and within the subcontinents, and existence of the various diversities and the zones in the subcontinent. So due to the diversities what we found in subcontinents, so that the existence of the various races, okay, there. So whereas in India there are the different kind of the races are here, it is because of the geographical and the features. The Dravidian, Alpine, Mongolian and the different the tribes have led to the development of the different languages and led to the development of the different culture. Okay. So it is what did we found the different kind of the races are here because of the physical, the diversities and the many more the western the attacks or the invasions were took place, and so that we found the different races in India, mainly the Dravidian and the Alpine and the Mongolian, and these are developed the different languages and the different culture. ಹಾಗಾದರೆ ನಾವಿಲ್ಲಿ ಏನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ದೇಶದಲ್ಲಿ ವಿಭಿನ್ನ ರೀತಿಯ ಒಂದು ಜನಾಂಗ ಯಾಕಿದೆ, ವಿಭಿನ್ನ ರೀತಿಯ ಭಾಷೆ ಯಾಕೆ ಬಂತು, ಹಾಗಾದರೆ ಈ ಒಂದು ಭಾರತೀಯರನ್ನು ಕಠಿಣ ಪರಿಶ್ರಮಿಯನ್ನಾಗಿ ಪರಿವರ್ತಿಸಿ ಯುದ್ಧ ಪ್ರಿಯರನ್ನಾಗಿ ಮಾಡಿದ್ದು ಭಾರತದ ಯಾವ ಒಂದು ಪ್ರಮುಖವಾಗಿರತಕ್ಕಂತಹ ಭೌಗೋಳಿಕ ಲಕ್ಷಣಗಳು. ಒಬ್ಬ ಮನುಷ್ಯ ಅಂತಕ್ಕಂಥವನು ಅವನು ಕಠಿಣ ಶ್ರಮಿಯ ಆಗಿ ಪರಿವರ್ತನೆ ಆಗಬೇಕು ಅಂತಂದರೆ ಅವನನ್ನು ಕಠಿಣ ಶ್ರಮಿಯನ್ನಾಗಿ ಪರಿವರ್ತಿಸುವುದು ಯಾವ ಅಂಶ ಅಂದರೆ ನಾವು ಹೊಂದಿರತಕ್ಕಂಥ ಭೌಗೋಳಿಕ ಅಂಶ, ನಾವು ಹೊಂದಿರತಕ್ಕಂಥ ಭೌಗೋಳಿಕವಾಗಿರತಕ್ಕಂತಹ ಲಕ್ಷಣಗಳು ಮನುಷ್ಯನನ್ನು ಕಠಿಣ ಶ್ರಮಿಯನ್ನಾಗಿ ಅದು ಪರಿವರ್ತಿಸು. ಅದು ಹೇಗೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ. ಪಶ್ಚಿಮದ ಮರುಭೂಮಿ ಇದೆ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಅದು ಭಾರತದ ಪಶ್ಚಿಮದ ಒಂದು ಭಾಗಕ್ಕಿರೋದ್ರಿಂದಾಗಿ ಅದಕ್ಕೆ ಪಶ್ಚಿಮದ ಮರುಭೂಮಿ ಅಂತ ನಾವು ಹೇಳ್ತೀವಿ. ಇನ್ನು ದಕ್ಷಿಣದ ಪ್ರಸ್ಥಭೂಮಿ ಅಂತ ನಾನು ಹೇಳಿದೆ, ಭಾರತದ ದಕ್ಷಿಣದ ಭಾಗ ಅದು ನಾವಿಲ್ಲಿ ಪ್ರಸ್ಥಭೂಮಿ. ಹಾಗಾದರೆ ಈ ಭಾರತದ ದಕ್ಷಿಣ ಭಾಗದಲ್ಲಿ ನಾವು ಪ್ರಸ್ಥಭೂಮಿ ಅಂತ ನಾವು ಹೇಳಿದ್ವಿ, ಅಲ್ಲಿ ಏನು ಕಂಡುಬರುತ್ತೆ ಅಂದರೆ ಅಲ್ಲಿ ದಟ್ಟವಾಗಿರತಕ್ಕಂಥ ಕಾಡುಗಳು ನಮಗೆ ಕಂಡುಬರುತ್ತೆ. ಎಲ್ಲಿ? ಈ ಒಂದು ದಕ್ಷಿಣದ ಪ್ರಸ್ಥಭೂಮಿಯ ಒಂದು ದಟ್ಟವಾಗಿರತಕ್ಕಂಥ ಕಾಡು. ನೋಡಿ, ಒಂದು ಕಡೆ ಹೇಗಿದೆ ಅಂದರೆ, ಒಂದು ಕಡೆ ಮರುಭೂಮಿ ನಾವು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಅದು ದಕ್ಷಿಣದ ಪ್ರಸ್ಥಭೂಮಿಯ ಒಂದು ದಟ್ಟವಾಗಿರತಕ್ಕಂಥ ಅರಣ್ಯ. ನೋಡಿ, ಒಂದು ಕಡೆ ದಟ್ಟಾರಣ್ಯ ಇದೆ, ಮತ್ತೊಂದು ಕಡೆ ಮರುಭೂಮಿ ಇದೆ. ಮನುಷ್ಯ ತನ್ನ ಜೀವನವನ್ನು ನಿರ್ವಹಿಸಬೇಕು ಅಂದರೆ ಇಲ್ಲಿ ಏನಾದರೂ ಹೋರಾಟವನ್ನು ಮಾಡಿದರೆ ಅವನು ಬದುಕಲಿಕ್ಕೆ ಸಾಧ್ಯ. ಎಲ್ಲಿ? ದಟ್ಟಾರಣ್ಯಗಳಲ್ಲಿ ಮತ್ತು ಮರುಭೂಮಿಗಳಲ್ಲಿ. ಇಲ್ಲಿ ಮಾನವನಿಗೆ ಬೇಕಾಗಿರತಕ್ಕಂಥ ಅವಶ್ಯಕತೆಯ ಅಂಶಗಳು ಭಾಳ ಸುಲಭವಾಗಿ ಸಿಗಲ್ಲ. ಅವುಗಳನ್ನು ನಾವು ಪಡೆಯಬೇಕು ಅಂದರೆ ನಾವಲ್ಲಿ ಹೋರಾಟವನ್ನು ಮಾಡಬೇಕು. ಹಾಗಾದರೆ ಈ ಹೋರಾಟದ ಮನೋಭಾವನೆಯನ್ನು ಮನುಷ್ಯನಲ್ಲಿ ಗುಣಗಳು ಅಥವಾ ಅವನನ್ನು ಹೋರಾಟದ ವ್ಯಕ್ತಿಯನ್ನಾಗಿ ಪರಿವರ್ತನೆಗೊಳಿಸಿದ್ದು ಯಾವುದು ಅಂತ ನಾವಿಲ್ಲಿ ಹೇಳಿದಾಗ ಈ ಅಂಶಗಳನ್ನು ನಾವು ಹೇಳ್ತೀವಿ. ಅಂದರೆ ಜನರನ್ನು ಕಠಿಣ ಶ್ರಮಿಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಯಾಕಂದರೆ ಒಂದು ಕಾಡಲ್ಲಿ ಹೋದ್ವಿ, ನಮಗೇನಾದರೂ ಒಂದು ನಾವು ಬದುಕಬೇಕು ಅಂದರೆ ಅಲ್ಲಿ ಹೋರಾಟವನ್ನು ಮಾಡಬೇಕು. ಯಾಕೆ? ಕಾಡು ಮೃಗಗಳು ಇರ್ತವೆ, ಅವು ಪರಭಕ್ಷಕಗಳಿಂದ ನಾವು ರಕ್ಷಣೆ ಪಡಿಬೇಕಾಗುತ್ತೆ. ನಮ್ಮಲ್ಲಿ ಧೈರ್ಯ ಮತ್ತು ಶಕ್ತಿ ಸಾಮರ್ಥ್ಯ ಇದ್ದರೆ ನಾವೇನು ಮಾಡ್ಬೋದು? ನಾವು ಬದುಕುಳಿಬೋದು. ಅದಕ್ಕೆ ಮನುಷ್ಯನಲ್ಲಿ ಏನು ಬೇಕು? ಧೈರ್ಯ ಬೇಕು, ಮತ್ತು ಕಠಿಣ ಶ್ರಮಿ ಅಂದರೆ ಹಾರ್ಡ್ ವರ್ಕಿಂಗ್ ನೇಚರ್ ಬೇಕು. ಈ ಗುಣಗಳು ಮನುಷ್ಯನಲ್ಲಿ ಬರೋದಕ್ಕೆ ಕಾರಣವೇನು ಅಂದರೆ, ಒಂದು ಕಡೆ ಈ ಪ್ರಸ್ಥಭೂಮಿ,
ಮತ್ತೊಂದು ಕಡೆ ದಕ್ಷಿಣದ ಮರುಭೂಮಿ, ಮತ್ತೊಂದು ದಕ್ಷಿಣದ ಪ್ರಸ್ಥಭೂಮಿಯ ದಟ್ಟಾರಣ್ಯದ ಈ ಒಂದು ಪ್ರದೇಶ ಜನರನ್ನು ಕಠಿಣ ಶ್ರಮಿಯನ್ನಾಗಿ ಮಾಡಿ, ಮನುಷ್ಯನನ್ನು ಕಠಿಣ ಶ್ರಮಿ ಅಂದರೆ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಪರಿಸರ, ಒಬ್ಬ ವ್ಯಕ್ತಿಯನ್ನು ಅವನನ್ನು ಏನಾದರೂ ಒಂದು ಬದಲಾವಣೆ ಮಾಡಬೇಕಂದ್ರೆ ಸುತ್ತಮುತ್ತಲು ಇರತಕ್ಕಂಥ ಪರಿಸರ ಮನುಷ್ಯನಿಗೆ ಕಾರಣ. ಆದರೆ ಒಬ್ಬ ಮನುಷ್ಯ ಈ ಪ್ರಸ್ಥಭೂಮಿಯಲ್ಲಿ, ದಕ್ಷಿಣದ ಪ್ರಸ್ಥಭೂಮಿಯಲ್ಲಿರ್ತಕ್ಕಂಥ ದಟ್ಟಾರಣ್ಯದಲ್ಲಿ ಬದುಕಬೇಕು, ಮರುಭೂಮಿಯಲ್ಲಿ ಅವನು ಬದುಕಬೇಕು ಅಂದರೆ ಅವನಲ್ಲಿ ಏನು ಬೇಕು ಅಂದರೆ ಅವನಲ್ಲಿ ಕಠಿಣ ಶ್ರಮ ಬೇಕು. ಈ ಕಠಿಣ ಶ್ರಮ ಅಂತಕ್ಕಂಥದ್ದು ಮನುಷ್ಯನನ್ನು ಯುದ್ಧ ಪ್ರಿಯರನ್ನಾಗಿ ಅದು ಪರಿವರ್ತನೆ ಮಾಡುತ್ತೆ. ದಕ್ಷಿಣದ ಸಮುದ್ರದ ಬಗ್ಗೆ ನಾವು ಹೇಳಬೇಕಾದ್ರೆ ಒಂದು ಕಾಲದಲ್ಲಿ ಅವು ತಡೆಬೇಲಿಗಳಾಗಿದ್ದವು. ತಡೆಬೇಲಿಗಳಂದರೆ ಸಮುದ್ರವನ್ನು ದಾಟಿ ಬರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೆ ಕಾಲಾನಂತರದಲ್ಲಿ ಈ ಸಮುದ್ರಗಳೇ ಪಾಶ್ಚಿಮಾತ್ಯ ಭಾಗಗಳನ್ನು ಸಂಪರ್ಕಿಸ ಮಾಡತಕ್ಕಂತಹ ಒಂದು ಸಾಧನೆಯ ಒಂದು ಉಪಖಂಡದಲ್ಲಿರ್ತಕ್ಕಂಥ ಒಂದು ಅಂಶವಾಗಿದೆ. ಹೀಗೆ ಆರಂಭದಲ್ಲಿ ತಡೆಬೇಲಿಯಾಗಿತ್ತು ಯಾವುದು? ಸಮುದ್ರಗಳು. ಅಂದರೆ ನಮ್ಮ ದಕ್ಷಿಣ ಭಾರತದ ಮೇಲೆ ಭಾಳ ಸುಲಭವಾಗಿ ಬರಲಿಕ್ಕೆ ಅಷ್ಟು ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ ಸಮುದ್ರಗಳನ್ನು ದಾಟಿ ಬರ್ತಕ್ಕಂಥದ್ದು ಅದು ಬಹಳ ಕಷ್ಟ ಸಾಧ್ಯವಾಗಿತ್ತು ಅತಿ ಪ್ರಾಚೀನ ಕಾಲಾವಧಿಯಲ್ಲಿ. ಆದ್ದರಿಂದ ಆ ಸಮುದ್ರಗಳು ಏನಾಗಿತ್ತು ಪ್ರಾಚೀನ ಕಾಲಾವಧಿಯಲ್ಲಿ ಅಂದರೆ ಅದು ಒಂದು ತಡೆಬೇಲಿಗಳಾಗಿ ಕೆಲಸ ಮಾಡ್ತವೆ. ಆದರೆ ಕಾಲಾನಂತರದಲ್ಲಿ ಏನಾಯಿತು ಅಂದರೆ ಅವುಗಳೇ ಜಗತ್ತಿನ ಇತರ ಭಾಗಗಳೊಂದಿಗೆ ಸಂಪರ್ಕವನ್ನು ಬೆಳೆಸೋದಕ್ಕೆ ಇಲ್ಲಿ ಏನಾಯಿತು ಅಂದರೆ ಸಾಧನಗಳಾಯಿತು. ಸಮುದ್ರಗಳೇ ಇಲ್ಲಿ ಪಾಶ್ಚಿಮಾತ್ಯರನ್ನು ಸಂಪರ್ಕಿಸ್ತಕ್ಕಂಥ ಒಂದು ಸಾಧನಗಳಾಯಿತು. ಆದ್ದರಿಂದ ಈ ಉಪಖಂಡದಲ್ಲಿರ್ತಕ್ಕಂಥ ಭೌಗೋಳಿಕ ಭಿನ್ನತೆ ಅಂತಕ್ಕಂಥ ಕಾಣ್ತದೆ. ಇವೆಲ್ಲ ಭಿನ್ನತೆಗಳು ಒಂದು ರೀತಿಯಾಗಿ ಮತ್ತೊಂದಿಲ್ಲ. ಓಕೆ, ಒಂದರ ಹಾಗೆ ಮತ್ತೊಂದು ಇರಲ್ಲಲ್ವ, ಅದನ್ನು ನಾವು ಭಿನ್ನತೆ ಅಂತ ಹೇಳ್ತೀವಿ. ಇವುಗಳನ್ನು ಒಂದು ರೀತಿ ಇಲ್ಲ, ವಿವಿಧ ರೀತಿಯಾಗಿರ್ತಕ್ಕಂಥ ವಲಯಗಳನ್ನು ನಾವು ಕಾಣ್ತೀವಿ. ಹೀಗೆ ಭೌಗೋಳಿಕವಾಗಿರ್ತಕ್ಕಂಥ ಭಿನ್ನತೆ, ವೈವಿಧ್ಯಮಯವಾಗಿರ್ತಕ್ಕಂಥ ವಲಯಗಳು ನಮ್ಮ ದೇಶದಲ್ಲಿ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಒಂದು ಜನಾಂಗಗಳನ್ನು ಅಸ್ತಿತ್ವದಲ್ಲಿರೋದನ್ನು ನಾವು ನೋಡ್ತೀವಿ. ಈ ವೈವಿಧ್ಯಮಯವಾಗಿರ್ತಕ್ಕಂಥ ವಲಯಗಳು, ವಿಭಿನ್ನವಾಗಿರ್ತಕ್ಕಂಥ ಭೌಗೋಳಿಕ ಅಂಶಗಳು ಭಾರತದಲ್ಲಿ ಒಂದು ವಿವಿಧ ಜನಾಂಗಗಳನ್ನು ಅದೇನು ಮಾಡಿತು ಅಂದರೆ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಅವರನ್ನು ನಾವು ಮಂಗೋಲಿಯನ್ನರು ಅಂತ ಹೇಳ್ತೀವಿ, ದ್ರಾವಿಡರು ಅಂತ ಹೇಳ್ತೀವಿ, ಅಲ್ಫಾಯಿನ್ನರು ಅಂತ ಹೇಳ್ತೀವಿ. ಹೀಗೆ ವಿವಿಧ ಜನಾಂಗಗಳು ನಮ್ಮ ದೇಶದಲ್ಲಿದೆ. ಇವರು ವಿವಿಧ ಭಾಷೆಯನ್ನು, ವಿವಿಧ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಅಥವಾ ಬೆಳವಣಿಗೆ ಹೊಂದೋದರಲ್ಲಿ ಈ ವಿವಿಧ ವಲಯಗಳು ನಮಗಿಲ್ಲಿ ಕಾರಣವಾಯಿತು. ಆದ್ದರಿಂದ ನಮ್ಮ ದೇಶದಲ್ಲಿ ಒಂದೇ ಭಾಷೆ ಇಲ್ಲ, ವಿವಿಧ ಭಾಷೆಗಳಿದೆ. ಒಂದು ರೀತಿ ಸಂಸ್ಕೃತಿ ಇಲ್ಲ, ವಿವಿಧ ಸಂಸ್ಕೃತಿಗಳಿದೆ. ಅದಕ್ಕೆ ಕಾರಣವೇನು ಅಂದರೆ ಈ ಭೌಗೋಳಿಕವಾಗಿರ್ತಕ್ಕಂಥ ವಿವಿಧ ವಲಯಗಳು ನಮಗೆ ಕಾರಣ. ಓಕೆ, ಅರ್ಥ ಆಗ್ತಿದೆಯಾ? ಓಕೆ, ಹಾಗಾದರೆ ಭಾರತದಲ್ಲಿ ವಿವಿಧ ಜನಾಂಗಗಳಿಂದ ವಿವಿಧ ಸಂಸ್ಕೃತಿ ಭಾಷೆ ಬೆಳೆಯೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಭೌಗೋಳಿಕ ಒಂದು ವೈವಿಧ್ಯತೆ, ವಿವಿಧ ವಲಯಗಳೇ ವಿವಿಧ ರೀತಿಯಾಗಿರ್ತಕ್ಕಂಥ ಜನಾಂಗವನ್ನು, ಆ ವಿವಿಧ ಜನಾಂಗ ವಿವಿಧ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನು, ವಿವಿಧ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಏನಾಗಿದೆ ಅಂದರೆ ಅದು ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದೆ ಅಂತ ಹೇಳ್ತಾರೆ. Okay, next the comes to the rivers, the basins of the valleys, both in the north and the south of the India, and made the countries and agrarian and from the time of immemorial. Okay, India is basically the agrarian nation. Because of that, and we found the plains both in the north and the south, and they also influenced the rise and the falls of the commercial, the centers, and many variety of the mineral and the rocks available in India. The rock stones like the sandstone, marbles, and also like the granites, it helped to development of the architecture like the palaces, the forts, and hills have helped to develop the cave temples. Because if we wanted to and make the caves, it is only with the help of the monolithic big boulders. So that, and we found the cave, the temples, and because of, and we have the big rocks, because with the help of the big rocks only we can make the
big rock temples and which we have in India, and so that there is the architecture was developed like the palaces, like the forts, and due to the big rocks, and we were able to and make the big cave temples, and abundance of the rain and favor of the climate, and resulted in the growth of the rich flora and the fauna, which means different kind of the plantation and different races of the animals. It is because of these kind of the favorable the climate, it resulted to the different kind of the flora and the fauna. ಉತ್ತರ ಮತ್ತು ದಕ್ಷಿಣದ ಈ ನದಿ ಬಯಲುಗಳು ಪುರಾತನ ಕಾಲದಿಂದ, ಇವಾಗಿಂದಲ್ಲ, ಪುರಾತನ ಕಾಲದಿಂದ, ಅಂದರೆ ಭಾರತ ಈಗಷ್ಟೇ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಅಲ್ಲ, ಇದು ಅತಿ ಪುರಾತನವಾಗಿರ್ತಕ್ಕಂಥ ಕಾಲದಿಂದ ನಮ್ಮ ದೇಶ ಏನಾಗಿದೆ ಅಂದರೆ ಅದೊಂದು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ಒಂದು ದೇಶ ಅಂತ ಹೇಳ್ತೀವಿ. ಅಂದರೆ ಪುರಾತನ ಕಾಲ ಅಂದರೆ ತುಂಬ ಪ್ರಾಚೀನವಾಗಿರ್ತಕ್ಕಂಥ ಕಾಲ. ಯಾಕಂದ್ರೆ ನಮ್ಮ ದೇಶಕ್ಕೆ ಸುಮಾರು 3000 ವರ್ಷಗಳ ಒಂದು ಇತಿಹಾಸ ಇದೆ. ಅಂದರೆ ಅದಕ್ಕಿಂತಲೂ ಪೂರ್ವದಲ್ಲಿ ಮಾನವ ಅಂತಕ್ಕಂಥವನು ಭಾರತದಲ್ಲಿ ಅವನು ವಾಸಿಸಿದ್ದ. ಆದರೆ ನಮಗೆ ಅಗತ್ಯವಾಗಿರ್ತಕ್ಕಂಥ ದಾಖಲೆಗಳ ನಮಗೆ ಲಭ್ಯತೆ ಇರಲಿಲ್ಲ. ಅಂದರೆ ಅಗತ್ಯವಾಗಿರ್ತಕ್ಕಂಥ ದಾಖಲೆ ಅಂದರೆ ನಿಖರವಾಗಿರ್ತಕ್ಕಂಥ ಕಾಲಮಾನ. ನಾವು ಇಲ್ಲಿ ಹೇಳ್ತೀವಿ ಶಿಲಾಯುಗದ ಕಾಲಮಾನವನ್ನು ಹೇಳ್ತೀವಿ. ಮನುಷ್ಯ ಇಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಶಿಲಾ ಫಲಕಗಳನ್ನು, ಅವನು ಆಯುಧಗಳನ್ನು ನಮಗೆ ದೊರಕಿದೆ. ಆ ಕಾಲಮಾನದಿಂದಲೂ ಕೂಡ ಮನುಷ್ಯ ಅಂತಕ್ಕಂಥವನು ಭಾರತದಲ್ಲಿ ನೆಲೆಸಿದ್ದ. ಓಕೆ, ಆದರೆ ಈ ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಅಂತಕ್ಕಂಥದ್ದು ಅತಿ ಪುರಾತನ ಕಾಲದಿಂದ ಈ ಒಂದು ದೇಶವನ್ನು ಏನಾಗಿದೆ ಅಂದರೆ ಅದೊಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡಿದೆ. ಈ ದೇಶದಲ್ಲಿ ಅನೇಕ ರಾಜವಂಶಗಳು ಏಳು ಬೀಳುಗಳನ್ನು ಕಂಡಿದೆ. ಧಾರ್ಮಿಕ ಸಂಸ್ಕೃತಿಯ ಮತ್ತು ವಾಣಿಜ್ಯವಾಗಿರ್ತಕ್ಕಂಥ ಕೇಂದ್ರಗಳಾಗಿ ಇಲ್ಲಿ ಬೆಳವಣಿಗೆಯನ್ನು ಹೊಂದಿ ಪ್ರಭಾವವನ್ನು ಕೂಡ ಬೀರಿದೆ. ಅದರ ಅರ್ಥ ಏನು? ಭಾರತದಲ್ಲಿ ಹಿಂದೂ ಧರ್ಮ ಅಂತಕ್ಕಂಥ ಅತಿ ಪ್ರಾಚೀನ ಕಾಲಾವಧಿಯಲ್ಲಿತ್ತು. ನಂತರದಲ್ಲಿ ಬಂದಿರತಕ್ಕಂತಹ ಬೌದ್ಧ, ಜೈನ, ಸಿಖ್, ಇಸ್ಲಾಂ, ಕ್ರೈಸ್ತ, ಹೀಗೆ ಅನೇಕ ವಿಭಿನ್ನವಾಗಿರ್ತಕ್ಕಂತಹ ಒಂದು ಧರ್ಮಗಳ ಬೆಳವಣಿಗೆ ನಮ್ಮ ದೇಶದಲ್ಲಾಯಿತು. ಸಹಜವಾಗಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಭಿನ್ನವಾಗಿರ್ತಕ್ಕಂಥ ಸಾಂಸ್ಕೃತಿಕ ಬದಲಾವಣೆ ನಾವು ಕಂಡ್ವಿ. ವಾಣಿಜ್ಯ ಕೇಂದ್ರಗಳ ಮೇಲೂ ಕೂಡ ಇಲ್ಲೇನಾಯಿತು, ಪ್ರಭಾವವನ್ನು ಬೀರಿತು. ಯಾವಾಗ ನಮ್ಮ ದೇಶದಲ್ಲಿ ಒಂದು ಪ್ರಮುಖವಾಗಿರತಕ್ಕಂತಹ ಒಂದು ಖನಿಜ ಸಂಪತ್ತನ್ನು ಭಾರತ ದೇಶ ಅಂತಕ್ಕಂಥದ್ದು ಇಲ್ಲಿ ಹೊಂದಿದೆ ಅಂತಂದಾಗ ಇಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಖನಿಜಗಳು, ಅದರ ಜೊತೆಗೆ ಬಂಡೆಗಳು ವಿಫಲವಾಗಿ ಬೆಳೆದವು. ಬಂಡೆಗಳು ಆದ್ದರಿಂದ ನಮ್ಮ ದೇಶದಲ್ಲಿ ಮರಳುಗಲ್ಲು ಇದೆ, ಆಮೇಲೆ ಅಮೃತ ಶಿಲೆ ಇದೆ, ಗ್ರಾನೈಟ್ಸ್ ಇದೆ. ಈ ಒಂದು ಶಿಲೆಗಳಿಂದ ನಮಗೆ ಅರಮನೆಗಳ ನಿರ್ಮಾಣವಾಗಿದೆ, ಕೋಟೆಗಳ ನಿರ್ಮಾಣವಾಗಿದೆ. ಇಲ್ಲಿ ಬೃಹತ್ ಬಂಡೆಗಳಿಂದ ನಾವಿಲ್ಲಿ ಗುಹಾಲಯಗಳನ್ನು ಕೂಡ ನಿರ್ಮಾಣವನ್ನು ಮಾಡಿದ್ವಿ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ಈ ಭೌಗೋಳಿಕವಾಗಿರ್ತಕ್ಕಂಥ ವೈವಿಧ್ಯ ವಲಯಗಳು ನಮಗೆ ಕಾರಣ. ಇದಷ್ಟೇ ಕೇವಲ ವಾಸ್ತುಶಿಲ್ಪದಲ್ಲಿ ಮಾತ್ರ ಈ ಒಂದು ಬದಲಾವಣೆ ಇಲ್ಲ, ಮೂರ್ತಿ ಶಿಲ್ಪಕ್ಕೂ ಕೂಡ ಇಲ್ಲೇನಾಯಿತು, ಇಲ್ಲಿ ಸಹಾಯವನ್ನು ಮಾಡಿ. ಹಾಗಾದರೆ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ಹವಾಮಾನ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಅದು ಅಸ್ತಿತ್ವದಲ್ಲಿ ಇರುವುದರಿಂದ ಇಲ್ಲಿ ಸಂಪದ್ಭರಿತವಾಗಿರ್ತಕ್ಕಂತಹ ಒಂದು ಭೌಗೋಳಿಕ ಅಂಶಗಳಿಂದ ವೈವಿಧ್ಯಮಯವಾಗಿರ್ತಕ್ಕಂತಹ ಈ ಒಂದು ಸಸ್ಯ ಮತ್ತು ಪ್ರಾಣಿಗಳ ಒಂದು ವರ್ಗವನ್ನು ನಾವು ಕಾಣ್ಬೋದು. ಅಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಸಸ್ಯವರ್ಗ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ನಾವು ಪ್ರದೇಶದಿಂದ ಪ್ರದೇಶಕ್ಕೆ ನಾವು ಹೋದಾಗ ಅಲ್ಲಿರ್ತಕ್ಕಂಥ ವಾಯುಗುಣಕ್ಕೆ ಅನುಗುಣವಾಗಿ ಭಿನ್ನ ಭಿನ್ನವಾಗಿರ್ತಕ್ಕಂಥ ಸಸ್ಯವರ್ಗಗಳನ್ನು ನಾವಿಲ್ಲಿ ಕಾಣ್ಬೋದು. ಅದೇ ರೀತಿಯಾಗಿ ಈ ಪ್ರಾಣಿಗಳ ಒಂದು ಬೆಳವಣಿಗೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಹೀಗಾಗಿ ಈ ಒಂದು ಹಿಮಾಲಯ ಪರ್ವತಗಳು, ಮರುಭೂಮಿಗಳು, ಗುಡ್ಡಗಾಡು ಪ್ರದೇಶಗಳನ್ನು ಹೊರತುಪಡಿಸಿ ಹಾಗಾದರೆ ಇಡೀ ಭಾರತ ಅಂತಕ್ಕಂಥದ್ದು ಯಾವ ವಲಯದಲ್ಲಿ ಬರ್ತಾ ಇದೆ? ಓಕೆ, ಈ ಗುಡ್ಡಗಾಡು ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ ಭಾರತದ ಒಂದು ವಲಯ ಯಾವುದು ಅಂದರೆ ಅದು ಉಷ್ಣ ವಲಯ ಅಂತ ಹೇಳಬೇಕು. ಸೊ ಹಾಗಾಗಿ ಯಾವಾಗ ಯಾವುದೇ ಒಂದು ದೇಶ ಉಷ್ಣ ವಲಯದಲ್ಲಿ ಅದು ಬರ್ತಾ ಇದೆ ಅಂತಂದರೆ ಅದು ಮಾನವನ ಸರ್ವಾಂಗೀಣವಾಗಿರ್ತಕ್ಕಂಥ ಒಂದು ಬೆಳವಣಿಗೆಗೆ ಏನಾಗುತ್ತೆ, ಅದು ಪೂರಕವಾಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಕ್ಸೆಪ್ಟ್
are the excluding the Himalayan mountains and the hills, deserts, the whole country, the India falls in the tropical, the climate zone. The atmosphere of the conducive for all round a growth of the man. So it is because of the what we had the tropical, the climate zone in India. So it is a nothing but it helps to the atmosphere to the all round ಡೆವಲಪ್ಮೆಂಟ್ ಆರ್ ದ ಆಲ್ರೌಂಡ್ ಗ್ರೋತ್ ಆಫ್ ದ ಮ್ಯಾನ್. ಸೊ ಹೀಗೆ ಇಡೀ ಭಾರತ ದೇಶ ಅಂತಕ್ಕಂಥದ್ದು ಯಾವ ವಲಯದಲ್ಲಿ ಬರ್ತಾ ಇದೆ ಅಂದರೆ ಅದೊಂದು ಉಷ್ಣ ವಲಯದಲ್ಲಿ ಬರ್ತಾ ಇದೆ. ಹಾಗಾಗಿ ಅದು ಸರ್ವಾಂಗೀಣವಾಗಿರತಕ್ಕಂಥ ಒಂದು ಬೆಳವಣಿಗೆಗೆ ಅದು ಪೂರಕವಾಗಿದೆ. ಸೊ ಈ ಒಂದು ವಿವಿಧ ಸಸ್ಯವರ್ಗ, ವಿವಿಧ ಪ್ರಾಣಿ ವಲಯ, ಇಲ್ಲಿ ವಾಸ್ತುಶಿಲ್ಪದ ಬೆಳವಣಿಗೆ ಆಯಿತು, ಪಾಶ್ಚಿಮಾತ್ಯರೊಂದಿಗೆ ನಾವು ಸಂಪರ್ಕಕ್ಕೆ ಬಂದ್ವಿ. ಹಾಗಾದರೆ ಹಿಮಾಲಯ ಪರ್ವತ ಇರೋದರಿಂದ ನಮಗೆ ಬೆಚ್ಚನೆಯ ಒಂದು ವಾತಾವರಣ ಇದೆ, ಶೀತ ಮಾರುತಗಳನ್ನು ಅದು ತಡಿತಾ ಇದೆ, ಭಾರತವನ್ನು ಏಷ್ಯಾ ಖಂಡದ ವಿವಿಧ ಭಾಗಗಳಿಂದ ಅದು ಪ್ರತ್ಯೇಕಿಸಿದೆ. ಹಾಗಾದರೆ ಇದಕ್ಕೆಲ್ಲ ಈ ಒಂದು ಭೌಗೋಳಿಕ ಲಕ್ಷಣಗಳು ನಮ್ಮ ದೇಶದ ಇತಿಹಾಸದ ಮೇಲೆ ಅದು ಪ್ರಭಾವವನ್ನು ಬೀರಿದೆ ಅಂತಕ್ಕಂಥ ಅಂಶವನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. ಹಾಗಾಗಿ ಇವತ್ತು ಚರ್ಚಿಸಿದ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ನಾವು ನೋಡಿದೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಓಕೆ, ಸೊ ನಾವು ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಂದು ಹೊಸ ಒಂದು ಅಂಶದೊಂದಿಗೆ, ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಸ್ತು ವಿಷಯ ಜೊತೆಗೆ ನಾವು ಮತ್ತೆ ಭೇಟಿ ಮಾಡೋಣ. ಥ್ಯಾಂಕ್ ಯು.